KRSನಿಂದ ನೀರು ತಗೊಂಡೋಗುವಂಥ ಬೆಂಗಳೂರಿಗೆ ಕುಡಿಯುವ ನೀರಿನ ಉದ್ದೇಶವಾಗಿ ನೀರನ್ನು ತೆಗೆದುಕೊಂಡೋಗುವಂಥ ಯೋಜನೆಯನ್ನು ಸರ್ಕಾರ ಏನು ರೂಪಿಸಿದೆ ಅದನ್ನು ವಿರೋಧ ಮಾಡಿ ಈ ಸಭೆಯಲ್ಲಿ ಚರ್ಚೆಯಾಗಿದೆ, ಅಭಿಪ್ರಾಯಗಳೆಲ್ಲ ಮೂಡಿಬಂದಿದೆ. KRSನಿಂದ 6 TMC ನೀರನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ 6ನೇ ಹಂತದ ಯೋಜನೆ ಮೂಲಕ ಮಂಡ್ಯ ಜಿಲ್ಲೆಯ ಕೃಷಿ ಬದುಕಿಗೆ ಮಾರಕ ಆಗುತ್ತೆ. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳಾದಂಥ ಭತ್ತದ ಬೆಳೆ 3,80,000 ಎಕರೆನಲ್ಲಿ ಬೆಳಿಬಹುದಾದಂಥ ಭತ್ತದ ಬೆಳೆ ಈ 6ನೇ ಹಂತದ ಯೋಜನೆ ಏನಾದರೂ ನೀರು ತಗೊಂಡೋಗುವಂಥ ಕೆಲಸ ಆಗೋದೇ ಆದರೆ ಬರೀ 1.5 ಲಕ್ಷ ಎಕರೆ ಮಾತ್ರ ನಾವು ಬೆಳಿಬೇಕಾಗ್ತದೆ. ಹಾಗೆಯೇ ನಮ್ಮ ಕಬ್ಬು ಪ್ರಮುಖವಾದಂಥ ಬೆಳೆ 2 ಲಕ್ಷ ಎಕರೆ ಕಬ್ಬನ್ನು ನಾವು ಬೆಳಿಬಹುದು. ಆದರೆ ಇವಾಗ ಬರೀ ಆ ಯೋಜನೆ ಏನಾದರೂ ನೀರನ್ನು ತಗೊಂಡೋಗೋದಾಗೋದಾದರೆ 37,000 ಎಕರೆ ಕಬ್ಬನ್ನು ಮಾತ್ರ ನಾವು ಬೆಳಿಬಹುದಾಗುತ್ತೆ. ಇಂಥದ್ದೊಂದು ಮಾರಕ ಕೆಲಸವನ್ನು ಸರ್ಕಾರ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ಕೆಲವು ನಿರ್ಣಯಗಳನ್ನು ನಾವು ಈ ಸಭೆಯಲ್ಲಿ ಮಾಡಿದ್ದೀವಿ. ಬಹುತೇಕ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವ ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ನಾವಿಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದೀವಿ. ಸಭೆಯ ನಿರ್ಣಯಗಳು ಈ ಕೆಳಕಂಡಂತಿವೆ. 1, KRSನಿಂದ ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋಗುವಂತಹ 6ನೇ ಹಂತದ ಯೋಜನೆ ರೂಪಿಸಿರುವ ರಾಜ್ಯ ಸರ್ಕಾರದ ನಿಲುವನ್ನು ಈ ಸಭೆ ಸಂಪೂರ್ಣವಾಗಿ ವಿರೋಧಿಸುತ್ತದೆ. 2ನೇದು, ಮಂಡ್ಯ ಜಿಲ್ಲೆಯ ಕೃಷಿ ಬದುಕಿಗೆ ಮಾರಕವಾಗಿರುವ ಈ ನೀರು ತೆಗೆದುಕೊಂಡು ಹೋಗುವ ಯೋಜನೆಯನ್ನು ಈ ಕೂಡಲೇ ಕರ್ನಾಟಕ ಸರ್ಕಾರ ಕೈ ಬಿಡಲು ಸಭೆ ಒತ್ತಾಯಿಸುತ್ತದೆ. 3ನೇದು, ಬೆಳೆಯುತ್ತಿರುವ ಬೆಂಗಳೂರು ನಗರಕ್ಕೆ ಪರ್ಯಾಯ ವ್ಯವಸ್ಥೆಯ ಮೂಲಕ ನೀರು ಒದಗಿಸುವ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕೆಂಬ ಒತ್ತಾಯವನ್ನು ಸಭೆ ಮಾಡುತ್ತದೆ, ಅಂದರೆ ಮಳೆಯ ನೀರಿನ ಮೂಲಕ. 4ನೇದು, ನ್ಯಾಯಾಲಯದ ಮೂಲಕವೂ ಸಹ ಸಮಿತಿ ಪ್ರಯತ್ನಪಟ್ಟು KRSನಿಂದ ನೀರು ತೆಗೆದುಕೊಂಡು ಹೋಗುವ ಈ ಯೋಜನೆಯನ್ನು ಕೈಬಿಡಿಸುವ ಕೆಲಸ ಮಾಡಲು ಸಭೆ ತೀರ್ಮಾನಿಸಿರುತ್ತದೆ. ಇದಿಷ್ಟು ತೀರ್ಮಾನಗಳನ್ನು ಸರ್ ಒಂದೇ ಸೆಕೆಂಡ್. KRSನಿಂದ ಬೆಂಗಳೂರಿಗೆ 6ನೇ ಹಂತದ ಮೂಲಕ ಹಾಗೂ ಮೈಸೂರಿನ ಹಳೆ ಹುಂಡುವಾಡಿ ಸ್ಥಳಕ್ಕೆ ನೀರು ಕೊಡುವ ಯೋಜನೆ ರೂಪಿಸಿರುವ ರಾಜ್ಯ ಸರ್ಕಾರದ ನಿಲುವನ್ನು ಈ ಕೂಡಲೇ ಹಿಂಪಡೀಲಿ ಅನ್ನುವಂಥ ಒತ್ತಾಯ ಕೂಡ ಸಭೆ ಮಾಡ್ತಾ ಇದೆ. ಈ ಒಂದು ಸಭೆಯ ಮೂಲಕ KRSನ ಬಲಭಾಗ, KRSನ ಎಡಭಾಗ, 2 ಭಾಗಗಳ ಮೂಲಕವೂ ಸಹ KRSನ ಹಿನ್ನೀರನ್ನು ಆಗ್ಬೋದು, ಮುನ್ನೀರು ಸಹ ಆಗಬಹುದು. ಈ 2 ಭಾಗದ ನೀರನ್ನು ನೀರನ್ನು ತಕ್ಕೊಂಡೋಗುವಂಥ ಯೋಜನೆ ಇದು. ಆ ಕೆಲಸವನ್ನು ಇವತ್ತು ವಿಸ್ತೃತವಾಗಿ ಸಭೆ ಚರ್ಚೆ ಮಾಡಿದೆ. ಅಂಕಿ ಅಂಶಗಳ ದಾಖಲೆಗಳ ಮೂಲಕ ಸಭೆ ಚರ್ಚಿಸಿದೆ, ಈ ನಿರ್ಣಯಗಳನ್ನು ತಕ್ಕೊಂಡಿದೆ. ಮುಂದಿನ ದಿನದಲ್ಲಿ ಸರ್ಕಾರ ಈ ಸಭೆಯ ಒಂದು ಒತ್ತಾಯಗಳಿಗೆ, ನಿರ್ಣಯಗಳಿಗೆ ಸ್ಪಂದಿಸದೆ ಮುಂದುವರಿದ ಪಕ್ಷದಲ್ಲಿ ಸಭೆ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪದಲ್ಲೂ ಸಹ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಭೆ ತಗೊಂಡಿದೆ. ಹೇಳಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.